ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಸಾಧು ಎಂಬುವಂತಹ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಜನ್ನುಹು ಜಹಾತಿ ನಿತ್ಯಂ ದೋಷಾನ್ ದೂರತ ಏವ ತ್ಯಜತೀತಿ ಜನ್ನುಹು. ಎಲ್ಲ ದೋಷಗಳನ್ನು ತೊರೆದಿರುವವನು, ಎಲ್ಲ ದೋಷಗಳನ್ನು ತ್ಯಜಿಸಿರುವವನು, ಬಿಟ್ಟಿರುವವನು ಅಂತ ಅರ್ಥ. ಅಂದರೆ ದೋಷ ದೂರನು, ದೋಷರಹಿತನು. ಇನ್ನು ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತಃ. ದ್ವಾದಶ ಸ್ತೋತ್ರ ಹೇಳ್ತಾ ಇದೆ. ಭಗವಂತ ಸಕಲ ಗುಣಪರಿಪೂರ್ಣನಾಗಿದ್ದಾನೆ, ಹಾಗೆ ಸಕಲ ದೋಷ ದೂರನೂ ಆಗಿದ್ದಾನೆ. ಆದ ಕಾರಣ ಜನ್ನುಹು ಅಂತ ಹೆಸರು. ಪ್ರಚ್ಯುತೋ ಅಶೇಷ ದೋಷೈ, ದೋಷಗಳಿಂದ ದೂರನಾಗಿದ್ದಾನೆ. ಸದಾ ಪೂರ್ತಿತಃ, ಸಕಲ ಗುಣ ಪರಿಪೂರ್ಣನೂ ಆಗಿದ್ದಾನೆ ಭಗವಂತ. ಇನ್ನು ವರ್ಜಿತಃ ಸರ್ವದೋಷೈರ್ಯಃ ಸ ವಿಷ್ಣು ಪರಮೋ ಮತಃ. ಮಹೋಪನಿಷತ್ತು ಹೇಳ್ತಾ ಇದೆ. ಅವನು ನಿರ್ದೋಷನಾಗಿದ್ದಾನೆ, ಅಂದರೆ ದೋಷ ದೂರನಾಗಿದ್ದಾನೆ. ಮೊಟ್ಟ ಮೊದಲಿಗೆ ದೋಷ ದೂರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅವನು ಸಕಲ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಮೊದಲಿಗೆ ಅವನಲ್ಲಿ ಏನಾದರೂ ದೋಷಗಳು ಇದೆಯೇ ಎಂಬ ಪ್ರಶ್ನೆಗೆ ಸಮಾಧಾನ ಕೊಟ್ಟು ಆಮೇಲೆ ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಭಗವಂತನ ವೈಶಿಷ್ಟ್ಯ. ಅವನಿಗೆ ಮೊದಲು ದೋಷರಹಿತನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ ಅಂತ ಮಹೋಪನಿಷತ್ ಹೇಳ್ತಾ ಇದೆ. ಆದ ಕಾರಣ ಭಗವಂತನಿಗೆ ಜನ್ನುಹು ಅಂತ ಹೆಸರು. ಇನ್ನು ಬ್ರಹ್ಮಾಂಡ ಪುರಾಣದಲ್ಲಿ ನಾರದರ ಬ್ರಹ್ಮ ಸಂವಾದವನ್ನು ಹೇಳ್ತಾ ಇದ್ದಾರೆ.
ಶ್ರೀ ನಾರದ ಉವಾಚ ನಿರ್ದೋಷಶ್ಚೇತ್ ಕಥಂ ವಿಷ್ಣುರ್ಮಾನುಷೇಶೋದಪದ್ಯತ ಚಿಂತಾಶ್ರಮ ವ್ರಣಾಗ್ನ ದುಃಖಯುಗ್ ದೃಶ್ಯತೆ ಕಥಂ ಏಷ ಮೇ ಸಂಶಯೋ ಬ್ರಹ್ಮನ್ ಹೃದಯ ಶಲ್ಯ ಇವಾರ್ಪಿತಃ ಅನುದ್ಧಾರ್ಯೋ ಅಪರೈರ್ಮರ್ತ್ಯೈ ಸೂಕ್ತಿಶಕ್ತ್ಯಾ ತಮುದ್ಧರ ಬ್ರಹ್ಮೋವಾಚ ಸ್ತ್ರೀ ಪುಂಮಲಾಭಿಯೋಗಾತ್ಮದೇಹೋ ವಿಷ್ಣುರ್ನ ಜಾಯತೆ ಕಿಂತು ನಿರ್ದೋಷ ಚೈತನ್ಯ ಸುಖಾಂ ನಿತ್ಯಾಂ ಸ್ವಕಾಂ ತನು ಪ್ರಕಾಶಯತಿ ಸೈವೇಯಂ ಜನಿರ್ವಿಷ್ಣೋರ್ನ ಚಾಪರ ತಥಾಪಿ ಅಸುರ ಮೋಹಾಯ ಪರೇಶಾಂಚ ಕ್ವಚಿತ್ ದುಃಖಾಜ್ಞಾನ ಶ್ರಮಾದೀನ್ ಸ ದರ್ಶಯೇಚ್ಯುತ್ ತತ್ಸದ್ಗುಣಃ ಕ್ವ ವ್ರಣಾದಿ ಕ್ವ ಚ ಅಜ್ಞಾನಂ ಸ್ವತಂತ್ರ ಚಿಂತ್ಯಾ ಸದ್ಗುಣೇ ದೌರ್ಲಭ್ಯಾಯೈವ ಮೋಕ್ಷಸ್ಯ ದರ್ಶಯೇತ್ ತಾನ್ಯಜೋ ಹರಿಃ ಮಿಥ್ಯಾ ದರ್ಶನ ದೂಷೇಣ ತೇನ ಮುಕ್ತಿಂ ನ ಯಾತಿ ಚ ತಮೋ ಯಾತಿ ಚ ತೇನೈವ ತಸ್ಮಾತ್ ದೋಷ ವಿವರ್ಜಿತಂ ಪ್ರಾದುರ್ಭಾಗವತಂ ಚೈವ ಜಾನೀಯಾತ್ ವಿಷ್ಣು ಮಂಜಸ ಅಂತ ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಬ್ರಹ್ಮಾಂಡ ಪುರಾಣ ಅಂತ ಹೇಳಿದರೆ, ಭಗವಂತನ ನಿರ್ದೋಷತ್ವದ ಬಗ್ಗೆ ನಾರದರು ಚತುರ್ಮುಖ ಬ್ರಹ್ಮ ಇವರಿಬ್ಬರ ಮಧ್ಯೆ ಸಂವಾದ ನಡೆದಿದೆ. ಏನು ನಡೆದಿದೆ ಅಂತ ಹೇಳಿದರೆ, ನಾರದರು ಕೇಳ್ತಾ ಇದ್ದಾರೆ, ನಿರ್ದೋಷಶ್ಚೇತ್ ಕಥಂ ವಿಷ್ಣುರ್ಮಾನುಷೇಶೋದ ಪದ್ಯತ. ಶ್ರೀಹರಿಯನ್ನ ನಿರ್ದುಷ್ಟ ದೋಷರಹಿತ ಅಂತ ಹೇಳೋದೇ ಆದರೆ ಮನುಷ್ಯರಲ್ಲಿ ಹೇಗೆ ಅವನು ಜನ್ಮ ಪಡೆದಿದ್ದಾನೆ, ಕೃಷ್ಣನಾಗಿ ರಾಮನಾಗಿ ಹೇಗೆ ಜನ್ಮ ಪಡೆದಿದ್ದಾನೆ? ಜನ್ಮ ಪಡೆದಿದ್ದೇ ಅಲ್ಲದೆ ಚಿಂತೆ, ಶ್ರಮ, ಗಾಯ, ಅಜ್ಞಾನ, ದುಃಖ ಮೊದಲಾದವುಗಳು ಇದ್ದಂತೆ ತೋರಿದ್ದಾನೆ. ರಾಮನು ಹೆಂಡತಿಯಾದ ಸೀತಾದೇವಿಯನ್ನು ಕಳಕೊಂಡು ದುಃಖಪಟ್ಟಿದ್ದಾನೆ. ಕೃಷ್ಣನು ದೇಹತ್ಯಾಗ ಮಾಡಿದ್ದಾನೆ. ಈ ರೀತಿಯಾಗಿ ನೀವು ನಿರ್ದುಷ್ಟ ದೋಷರಹಿತ ಭಗವಂತ ಅಂತ ಹೇಳಿದಾಗ ಮನುಷ್ಯರಾಗಿ ಹೇಗೆ ಭಗವಂತ ಜನ್ಮ ತಾಳಿದ್ದಾನೆ, ಜನ್ಮವನ್ನು ತಾಳಿ ಶ್ರಮ, ದುಃಖ, ಅಜ್ಞಾನ ಮೊದಲಾದವುಗಳು ಇದ್ದಂತೆ ಕಾಣ್ತಾ ಇದ್ದಾನೆ. ನನಗೆ ಇವಾಗೆ ಕಾಡ್ತಾ ಇದೆ, ಭಗವಂತ ಮನುಷ್ಯನೋ ಅಥವಾ ಭಗವಂತನೋ, ಅವನು ದೋಷ ದೂರನೋ ಅಲ್ವೋ ಅಂತ ನನಗೆ ಸಂಶಯ ಕಾಡ್ತಾ ಇದೆ ಅಂತ ನಾರದ ಮಹರ್ಷಿಗಳು ಚತುರ್ಮುಖ ಬ್ರಹ್ಮನನ್ನು ಕೇಳಿದಾಗ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾರೆ, ಹೇ ನಾರದ, ಸ್ತ್ರೀ ಪುಂಮಲಾಭಿಯೋಗಾತ್ಮದೇಹೋ ವಿಷ್ಣು ನ ಜಾಯತೆ. ವಿಷ್ಣುವಿಗೆ ನಮ್ಮ ಮನುಷ್ಯರಂತೆ ಸ್ತ್ರೀ ಪುರುಷರ ಸಂಗಮದಿಂದ ಉಂಟಾಗುವಂತಹ ದೇಹ ಭಗವಂತನಿಗೆ ಇಲ್ಲ. ಅವನು ಅಂಥ ದೇಹವನ್ನು ಸ್ವೀಕಾರ ಮಾಡುವುದಿಲ್ಲ. ಸ್ವೀಕಾರ ಮಾಡಿ ಮನುಷ್ಯನಾಗಿ, ಸಾಮಾನ್ಯ ಮನುಷ್ಯನಾಗಿ ಜನ್ಮ ತಾಳುವುದಿಲ್ಲ. ಅಂದರೆ ಜನ್ಮ ಅಂದರೆ ಏನು? ಜನ್ಮ, ಕೃಷ್ಣ ಜನ್ಮಾಷ್ಟಮಿ ಮಾಡ್ತೇವೆ, ಶ್ರೀರಾಮನವಮಿ ಮಾಡ್ತೇವೆ, ಕೂರ್ಮ ಜಯಂತಿ, ಮತ್ಸ್ಯ ಜಯಂತಿ ಅಂತೆಲ್ಲ ಮಾಡ್ತೇವಲ್ವಾ ಅಂತೇಳಿದರೆ, ತನ್ನ ನಿರ್ದುಷ್ಟವಾದ ಅಂದರೆ ದೋಷರಹಿತವಾದ ಚೈತನ್ಯ ಸ್ವರೂಪವ ದೇಹವ ಅಭಿವ್ಯಕ್ತಿಯೇ ಅವನಿಗೆ ಜನ್ಮ ಎಂದು ಕರೆಯಲ್ಪಡುತ್ತೆ. ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನೇ, ಕಲ್ಯಾಣ ಗುಣಪರಿಪೂರ್ಣನೂ ಹೌದು, ನಿರ್ದುಷ್ಟನೂ ಹೌದು, ಅಂದರೆ ದೋಷ ದೂರನೂ ಹೌದು, ದೋಷರಹಿತನೂ ಹೌದು. ಅವನ ವಿಷಯದಲ್ಲಿ ಜನ್ಮ ಅಂತ ಹೇಳಿದರೆ ತನ್ನ ದೇಹವನ್ನು, ತನ್ನ ದೋಷರಹಿತವಾದ ಚೈತನ್ಯ ಸ್ವರೂಪವನ್ನು ಒಂದು ರೂಪದಲ್ಲಿ ಅಭಿವ್ಯಕ್ತಿ ಮಾಡುವುದೇ ಜನ್ಮ. ಆದರೆ ಯಾಕೆ ದುಃಖ, ಶ್ರಮ, ಚಿಂತೆ ಉಳ್ಳವನಾಗಿ ಪ್ರಕಟ ಮಾಡ್ತಾನೆ, ತೋರ್ತಾ ಇದ್ದಾನೆ ಅಂತ ಹೇಳಿದರೆ, ಅಸುರ ಮೋಹಕ್ಕಾಗಿ
ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳಿದ್ದಾರೆ. ತಾಮಸ ಜೀವರಾಶಿಗಳು ಅಂಧನ್ ತಮಸ್ಸಿಗೆ ಹೋಗಬೇಕು. ಭಗವಂತನನ್ನು ದ್ವೇಷ ಮಾಡಿ ಭಗವಂತನ ಬಗ್ಗೆ ಅನ್ಯಥಾ ಜ್ಞಾನವನ್ನು ಪಡೆದು ಯಥಾರ್ಥ ಜ್ಞಾನವನ್ನು ಪಡೆಯದೆ ಅವರು ಅಂಧನ್ ತಮಸ್ಸಿಗೆ ಹೋಗಬೇಕು. ಅಂತಹ ತಾಮಸರ ರಾಕ್ಷಸರ ಮೋಹಕ್ಕಾಗಿ ಅವರಿಗೆ ಅನ್ಯಥಾ ಜ್ಞಾನ ಉಂಟು ಮಾಡುವುದಕ್ಕಾಗಿ ತನಗೆ ದುಃಖ ಅಜ್ಞಾನ ಶ್ರಮ ಇದ್ದಂತೆ ಅವನು ಪ್ರಕಟ ಮಾಡ್ತಾನೆ, ವಿಡಂಬನೆ ಮಾಡ್ತಾನೆ. ಅದಕ್ಕೆ ದಾಸರು ಹೇಳಿದರು, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತೇಳಿ. ಹೇ ಸ್ವಾಮಿ, ನಿನ್ನಾಟ ಯಾರಿಗೂ ತಿಳಿಯುವುದಿಲ್ಲ. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ನರಸಿಂಹನಾಗಿ ಈ ರೀತಿಯಾಗಿ ಪ್ರಾಣಿಗಳ ರೂಪದಲ್ಲೂ ನೀನು ಅವತಾರ ಮಾಡಿದ್ಯಾ. ಆದರೆ ಹೇಗೆ ಮಾಡಿದ್ಯಾ? ನಿನ್ನದೇ ಆದ ನಿರ್ದುಷ್ಟವಾದ ದೋಷರಹಿತವಾದ ಅನಂತ ಕಲ್ಯಾಣ ಗುಣಪರಿಪೂರ್ಣವಾದ ನಿನ್ನ ಸ್ವರೂಪವನ್ನೇ, ನಿನ್ನ ಸ್ವರೂಪ ದೇಹವನ್ನೇ ಇನ್ನೊಂದು ರೂಪದಲ್ಲಿ ನೀನು ಅಭಿವ್ಯಕ್ತಿ ಮಾಡಿದ್ದಿ. ಅಂತಹ ಸರ್ವತಂತ್ರ ಸ್ವತಂತ್ರನಾದ ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನನಾದ ಅಘಟನಾಘಟನ ಸಮರ್ಥನಾದ ಸರ್ವೋತ್ತಮನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ದೋಷ ದೂರನಾದಂತಹ ಭಗವಂತನಿಗೆ ಅಜ್ಞಾನ, ಗಾಯ, ದುಃಖ, ಚಿಂತೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾಕೆ ಪ್ರಕಟ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅಸುರ ಮೋಹನಕ್ಕಾಗಿ. ದುಷ್ಟರು ಭಗವಂತನು ಕೂಡ ಅವನು ಭಗವಂತನು ಅಲ್ಲ, ಕೃಷ್ಣ ಭಗವಂತ ಅಲ್ಲ, ರಾಮ ಭಗವಂತ ಅಲ್ಲ ಅಂತ ಅವರಿಗೆ ಅನ್ಯಥಾ ಜ್ಞಾನ ಬಂದು, ಭಗವಂತನ ಕುರಿತು ಅಯಥಾರ್ಥ ಜ್ಞಾನ ಬಂದು ಅವರು ಅಂಧನ್ ತಮಸ್ಸಿಗೆ ಹೋಗುವುದಕ್ಕಾಗಿ ಭಗವಂತ ಆ ರೀತಿ ಪ್ರಕಟ ಮಾಡ್ತಾನೆ ಹೊರತು ಅವನಿಗೆ ಅವನ ರೂಪಗಳೆಲ್ಲವೂ ಕೂಡ ಅಜಾದಿ ಅನಂತ ರೂಪಗಳು, ಮತ್ಸ್ಯಾದಿ ದಶಾವತಾರಗಳು, ವಿಶ್ವಾದಿ ಸಹಸ್ರ ಅವತಾರಗಳು ಎಲ್ಲವೂ ಕೂಡ ನಿರ್ದುಷ್ಟವಾದದ್ದೇ. ಪ್ರಾದುರ್ಭಾವ ಅಂತ ಹೇಳಿದರೆ ಪ್ರಾದುರ್ಭಾವಗತಂಚೈವ ಜಾನೀಯಾದ್ ವಿಷ್ಣು ಮಂಜಸ. ಮತ್ತು ಪ್ರಾದುರ್ಭಾವ ಅಂದರೆ ಅವನ ಜನನ ಅಂತ ಹೇಳಿದರೆ ಅವನು ಒಂದು ರೂಪದಿಂದ ಪ್ರಕಟ ಮಾಡಿಕೊಳ್ಳುವುದೇ ಜನನ. ಆದ ಕಾರಣ ದೋಷ ದೂರನಾದ ಕಾರಣ, ದೋಷರಹಿತನಾದ ಕಾರಣ, ದೋಷಗಳನ್ನು ತ್ಯಜಿಸಿದವನಾದ ಕಾರಣ ಭಗವಂತನಿಗೆ ಜನ್ಮು ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲ, ಅಶೇಷ ಶಕ್ತಿಯುಕ್ತಶ್ಚೇತ್ ಸ್ವಾತಂತ್ರ್ಯಾತ್ ದೋಷವಾನ್ ಕಥಂ. ಆಚಾರ್ಯರು ಹೇಳ್ತಾರೆ, ಅದು ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ, ಅಶೇಷ ಶಕ್ತಿ ಸಂಪನ್ನನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಅಂಥವನಿಗೆ ದೋಷಗಳು ಇವೆ, ಅಂಥವನು ದೋಷಭೂಯಿಷ್ಠನು ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಪ್ರಶ್ನೆ ಮಾಡ್ತಾರೆ. ಇನ್ನು ದುಷ್ಟಾನ್ ಜಹಾತೀತಿ ಜನ್ನು ಜಹಾತ್ಯಯೋಗ್ಯಾನಿತಿ ಜನ್ನು. ಅಯೋಗ್ಯರನ್ನು ದುಷ್ಟರನ್ನು ತೊರೆಯುತ್ತಾನೆ. ಅಂದರೆ ಅಯೋಗ್ಯರನ್ನು ದುಷ್ಟರನ್ನು ಕೈ ಬಿಡುತ್ತಾನೆ, ಅವರನ್ನು ರಕ್ಷಣೆ ಮಾಡುವುದಿಲ್ಲ. ಯಾಕೆ ಅಂದರೆ ಭಗವಂತ ಮತ್ತು ದುಷ್ಟಾನ್ ಹಂತೀತಿ ಜನ್ನು, ದುಷ್ಟರನ್ನು ಸಂಹಾರ ಮಾಡ್ತಾನೆ. ಆದ ಕಾರಣ ಅವನಿಗೆ ಜನ್ನು ಅಂತ ಹೆಸರು. ಅಷ್ಟೇ ಅಲ್ಲದೆ ಅಥಚ ದೈತ್ಯಹತಿಸ್ತಮಸಿ ಸ್ಥಿರಾ ನಿಯತ ಸಮಸ್ಥಿತಿರೇವ ನಚ ಅನ್ಯಥಾ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ. ಒಟ್ಟಾರೆ ಅಯೋಗ್ಯರನ್ನು ದುಷ್ಟರನ್ನು ಕೈಬಿಡ್ತಾನೆ, ದುಷ್ಟರನ್ನು ಸಂಹಾರ ಮಾಡ್ತಾನೆ. ದುಷ್ಟರಿಗೆ ಅವರಿಗೆ ಯೋಗ್ಯವಾದಂತಹ ಅಂಧನ್ ತಮಸ್ಸಿನಲ್ಲಿ ಅವರು ಸ್ಥಿರವಾಗಿ ಕಡ್ಡಾಯವಾಗಿ ಬೀಳುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಜನ್ನು ಅಂತ ಹೆಸರು.
ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ದುಷ್ಟರ ಶಿಕ್ಷಣೆಗಾಗಿ, ಶಿಷ್ಟರ ಸಂರಕ್ಷಣೆಗಾಗಿ, ದುಷ್ಟರನ್ನು ಸಂಹರಿಸುವುದಕ್ಕಾಗಿ ಮತ್ತು ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಹೇ ಅರ್ಜುನ, ಯಾವಾಗ ಧರ್ಮಕ್ಕೆ ಗ್ಲಾನಿ ಹಾನಿ ಆಗುತ್ತದೋ ಆವಾಗ ನಾನು ಆತ್ಮಾನಂ ಸೃಜಾಮ್ಯಹಂ, ನನ್ನನ್ನು ನಾನು ಸೃಜಿಸಿಕೊಳ್ತೇನೆ, ಸೃಷ್ಟಿ ಮಾಡಿಕೊಳ್ತೇನೆ. ಯಾಕೆ? ಯೋಗಕ್ಷೇಮಂ ವಹಾಮ್ಯಹಂ, ತನ್ನ ಭಕ್ತರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವುದಕ್ಕಾಗಿ. ನಮೇ ಭಕ್ತಃ ಪ್ರಣಶ್ಯತಿ, ನನ್ನ ಭಕ್ತರಿಗೆ ನಾಶವಿಲ್ಲ, ನನ್ನ ಭಕ್ತರ ಯೋಗಕ್ಷೇಮವನ್ನು ನಾನು ಪಡಿತೇನೆ. ಯಾಕೆ? ಅನನ್ಯಾಶ್ಚಿಂತಯಂತೋ ಮಾಂ, ಯಾರಾದರೆ ಅನನ್ಯ ಭಕ್ತಿಯಿಂದ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿದ್ದಾನೋ ಅಂತಹ ಭಕ್ತರಿಗಾಗಿ, ಭಕ್ತರ ಜೊತೆಗೆ ಇರುವುದಕ್ಕಾಗಿ, ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕಾಗಿ ಅಯೋಗ್ಯರನ್ನು, ದುಷ್ಟರನ್ನು ಕೈ ಬಿಡುತ್ತಾನೆ, ಅವರನ್ನು ಸಂಹಾರ ಮಾಡ್ತಾನೆ. ಇದಕ್ಕೆ ದೃಷ್ಟಾಂತವೇನು ಅಂತ ಹೇಳಿದರೆ, ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರು ತನ್ನ ಭಕ್ತರು, ತನ್ನ ಭಕ್ತರಾದ ಪಾಂಡವರ ರಕ್ಷಣೆಗಾಗಿ ಪಾಂಡವರ ಪಕ್ಷ ನಿಂತು ಪಾಂಡವರಿಗೆ ಶತ್ರುಗಳಾದಂತಹ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿದ್ದಾನೆ, ಅವರನ್ನು ಕೈ ಬಿಟ್ಟಿದ್ದಾನೆ. ಯಾಕೆ? ತನ್ನ ಭಕ್ತರನ್ನು ರಕ್ಷಣೆ ಮಾಡುವುದು ತನ್ನ ಕರ್ತವ್ಯ. ತಾನು ಪ್ರತಿಜ್ಞಾ ಮಾಡಿದ್ದಾನೆ, ನನ್ನ ಭಕ್ತರ ಇರ್ತೇನೆ. ಅಂಬರೀಷೋಪಾಖ್ಯಾನದಲ್ಲೂ ಅಂಬರೀಷನಲ್ಲಿ ದೂರ್ವಾಸ ಮಹಾಮುನಿಗಳು ಅಪಚಾರ ಮಾಡಿದಾಗ ಅಂಬರೀಷನ ರಕ್ಷಣೆಗಾಗಿ ಇದ್ದ ಸುದರ್ಶನ ಚಕ್ರ ದೂರ್ವಾಸ ಮಹಾಮುನಿಗಳನ್ನು ಹಿಂಬಾಲಿಸಿತು. ಅವರ ಸುದರ್ಶನ ಚಕ್ರದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕಾಗಿ ಬ್ರಹ್ಮಲೋಕಕ್ಕೆ, ರುದ್ರಲೋಕಕ್ಕೆ, ಕೈಲಾಸಕ್ಕೆ ಹೋಗಿ ಮೊರೆ ಹೋಗಿದಾಗ ಇದು ಭಗವಂತನ ಸುದರ್ಶನ ಚಕ್ರ, ನಾವು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅವರು ಹೇಳಿದಾಗ ವೈಕುಂಠಕ್ಕೆ ಬಂದು ಭಗವಂತನನ್ನು ಶರಣು ಬೇಡಿದಾಗ ಭಗವಂತ ಹೇಳ್ತಾನೆ, ಹೇ ದ್ವಿಜ ಅಸ್ವತಂತ್ರಮಿವ, ಹೇಳ್ತಾನೆ, ಹೇ ದ್ವಿಜ ಅಹಂ ಭಕ್ತಪರಾಧೀನಃ ಅಸ್ವತಂತ್ರಮಿವ, ಹೇ ದ್ವಿಜಶ್ರೇಷ್ಠನೇ, ದೂರ್ವಾಸ ಮಹಾಮುನಿಯೇ, ನಾನು ಭಕ್ತಪರಾಧೀನನಾಗಿದ್ದೇನೆ. ಭಕ್ತರ ವಿಷಯದಲ್ಲಿ ನಾನು ಅಸ್ವತಂತ್ರನಂತೆ ಇರ್ತೇನೆ, ಅಸ್ವತಂತ್ರನಲ್ಲ, ಅಸ್ವತಂತ್ರನಂತೆ ಇರ್ತೇನೆ. ಯಾಕೆ? ನನ್ನ ಭಕ್ತರನ್ನು ನಾನು ಕಾಪಾಡಿಕೊಳ್ಳುವುದು ನನಗೆ ಮುಖ್ಯ. ಹಾಗೆ ತನ್ನ ಭಕ್ತರ ವಿಷಯದಲ್ಲಿ, ಅವರನ್ನು ರಕ್ಷಣೆ ಮಾಡುವುದರಲ್ಲಿ ಅಯೋಗ್ಯರನ್ನು, ದುಷ್ಟರನ್ನು ಕೈ ಬಿಡ್ತಾನೆ, ದುಷ್ಟರನ್ನು ಸಂಹಾರ ಮಾಡ್ತಾನೆ. ಅಂತಹ ದುಷ್ಟರಿಗೆ ಯೋಗ್ಯವಾದಂತಹ ಅಂಧನ್ ತಮಸ್ಸಿಗೆ ಅವರನ್ನು ಕಳಿಸ್ತಾನೆ, ಅಲ್ಲೇ ಸ್ಥಿರವಾಗಿ ಅವರು ನಿಲ್ಲುವಂತೆ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹ ಪರಂಗಳಲ್ಲಿ. ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯ ಮಾಡುವಂತಹ ಭಗವಂತನೇನು ಮಾಡ್ತಾನೆ, ತ್ರಿವಿಧ ಜೀವರಾಶಿಗಳನ್ನು ಸೃಷ್ಟಿಗೆ ತರ್ತಾನೆ. ಸಾತ್ವಿಕ, ರಾಜಸ, ತಾಮಸ ಜೀವರಾಶಿಗಳನ್ನು. ಈ ತ್ರಿವಿಧ ಜೀವರಾಶಿಗಳಿಂದ ಅವರವರಿಗೆ ಆಗಬೇಕಾದಂತಹ ಸಾಧನೆಗಳನ್ನು ಮಾಡಿಸಿ ಅವರವರಿಗೆ ಅವರವರ ಗತಿಗಳನ್ನು ಕೊಡ್ತಾನೆ. ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹಪರಂಗಳಲ್ಲಿ ಅಂತ ಹೇಳಿದರೆ, ಸಾತ್ವಿಕರಿಗೆ ಸಾಧನೆ ಮಾಡಿಸಿ ಮುಕ್ತಿ, ರಾಜಸರಿಗೆ ಸಾಧನೆ ಮಾಡಿಸಿ ಅವರಿಗೆ ನಿತ್ಯ ಸಾಂತಾನಿಕ ಲೋಕ, ನಿತ್ಯ ಸಂಸಾರ, ತಾಮಸರಿಗೆ ಅಂಧನ್ ತಮಸ್ಸನ್ನು ಕೊಡ್ತಾನೆ. ಅದೇ ಹೇಳ್ತಾ ಇದ್ದಾರೆ, ದುಷ್ಟರು ಅವರಿಗೆ ಯೋಗ್ಯವಾದಂತಹ ಅಂಧನ್ ತಮಸ್ಸಿಗೆ ಬೀಳುವಂತೆ ಮಾಡ್ತಾನೆ, ಅಲ್ಲೇ ಶಾಶ್ವತವಾಗಿ ಇರುವಂತೆ ಮಾಡ್ತಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಜನ್ನುಹು ಅಂತ ಹೆಸರು.
ಭಗವಂತನೇ ಏನು, ಭಗವಂತನ ಆಜ್ಞೆಯ ಮೇರೆಗೆ ಭಗವಂತನ ಸೃಷ್ಟಿಯಾದಿ ಅಷ್ಟಕಾರ್ಯದಲ್ಲಿ ಭಗವಂತನ ಸೇವಕರಾಗಿರುವಂತಹ ಜೀವೋತ್ತಮರಾದ ವಾಯುದೇವರೇ ಆ ಕೆಲಸವನ್ನು ಮಾಡ್ತಾರೆ. ಏನಂತ 6 3 2 1,000 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗ ಅಬ್ಜಜಕಲ್ಪ ಪರ್ಯಂತತ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಭಗವಂತನಲ್ಲ, ಭಗವಂತನ ಸೇವಕರಾದಂತಹ ಭಗವಂತನ ಆಜ್ಞೆಯ ಮೇರೆಗೆ ಎಲ್ಲ ಕಾರ್ಯಗಳನ್ನು ಭಗವಂತನ ಎಲ್ಲ ಕಾರ್ಯಗಳಲ್ಲಿ ಸೇವಕರಾಗಿರುವಂತಹ ವಾಯುದೇವರೇ ಮಾಡ್ತಾರೆ. ಎಲ್ಲರ ಜೀವರಲ್ಲಿ ವಾಯುದೇವರು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಇದ್ದುಕೊಂಡು 21,600 ಬಾರಿ ಉಚ್ಛ್ವಾಸ ನಿಶ್ವಾಸ ರೂಪವಾದಂತಹ ಶ್ವಾಸಕ್ರಿಯಾ ರೂಪದಲ್ಲಿ ಹಂಸಮಂತ್ರ ಜಪವನ್ನು ಮಾಡಿಸಿ ಸಾತ್ವಿಕ ರಾಜಸ ತಾಮಸ 3 ಜನಕ್ಕೂ ಮಾಡಿಸ್ತಾರೆ. ಆದರೆ ಸಾತ್ವಿಕರಿಗೆ ಅವನು ಭಗವಂತ, ನಾನು ಸೇವಕ, ಅವನು ಸ್ವತಂತ್ರ, ನಾನು ಅಸ್ವತಂತ್ರ ಅಂತ ಈಶದಾಸ ಭಾವದಿಂದ ಹಂಸಮಂತ್ರ ಜಪವನ್ನು ಮಾಡಿಸಿ ಅವರಿಗೆ ಮುಕ್ತಿಯನ್ನು, ರಾಜಸರಿಗೆ ಸಂಶಯ ಜ್ಞಾನದಿಂದ ಭಗವಂತನೋ ಅಲ್ಲವೋ ಅಂತ ಈ ರೀತಿಯಾಗಿ ಸಂಶಯ ಜ್ಞಾನದಿಂದ ಜಪ ಮಾಡಿಸಿ ಅವರಿಗೆ ನಿತ್ಯ ಸಂಸಾರ, ಮತ್ತು ತಾಮಸರಿಗೆ ಅಹಂ ಸಹ ಅಹಂ, ನಾನೇ ಅವನು, ನಾನೇ ದೇವರು ಎಂಬುವಂತಹ ಅನ್ಯಥಾ ಜ್ಞಾನದಿಂದ ಹಂಸಮಂತ್ರ ಜಪವನ್ನು ಮಾಡಿಸಿ ಅವರಿಗೆ ಅಂಧಂತಮಸ್ಸನ್ನು ನಿತ್ಯ ನರಕವನ್ನು ವಾಯುದೇವರೇ ಕೊಡ್ತಾ ಇದ್ದಾರೆ ಅಂತ ಅಂದ ಮೇಲೆ ವಾಯುದೇವರಿಗೂ ಸ್ವಾಮಿಯಾದ ಪ್ರಭುವಾದಂತಹ ಭಗವಂತನು ಆ ಕೆಲಸ ಮಾಡ್ತಾನೆ ಅಂತ ಹೇಳಬೇಕಾಗೇ ಇಲ್ಲ. ಆದ ಕಾರಣ ದುಷ್ಟರನ್ನು ಸಂಹರಿಸುವವನು, ನಿಯಂತ್ರಣ ಮಾಡುವವನು, ಅವರನ್ನು ಕೈ ಬಿಡುವವನು ಆದ ಕಾರಣ ಭಗವಂತನಿಗೆ ಜನ್ನುಹು ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜ್ಞಾನಿ ಭಿನ್ನೇಷು ಸ್ವಾತ್ಮಾನಂ ಅಪಹ್ನುತ ಇತಿ ಜನ್ನುಹು. ಜ್ಞಾನಿಗಳಲ್ಲದವರಿಗೆ ತನ್ನ ಸ್ವರೂಪವನ್ನು ಮರೆ ಮಾಡ್ತಾನಂತೆ. ಅಂದರೆ ಯಾರಾದರೆ ಅಜ್ಞಾನಿಗಳು ಅಂದರೆ ಯಾರು? ಭಗವಂತನ ಜ್ಞಾನ ಇಲ್ಲದೇ ಇರುವವರು. ಅಂದರೆ ಭಗವಂತನ ಕುರಿತು ಸರಿಯಾದ ಜ್ಞಾನ ಇರಬೇಕು. ಜ್ಞಾನ ಅಂತ ಹೇಳಿದರೆ ನಮಗೆ ಅನೇಕ ಜ್ಞಾನಗಳು ಇವೆ. ಸೋಷಿಯಲ್ ಸೈನ್ಸ್, ಮ್ಯಾಥಮ್ಯಾಟಿಕ್ಸ್ ಸೈನ್ಸ್, ಫಿಸಿಕಲ್ ಸೈನ್ಸ್, ಹಿಸ್ಟರಿ, ಈ ರೀತಿಯಾಗಿ ಅನೇಕ ಸೈನ್ಸುಗಳಿದೆ, ಜ್ಞಾನಗಳಿದೆ, ಶಾಸ್ತ್ರಗಳಿದೆ. ಆದರೆ ಯಾವುದು ಭಗವಂತನನ್ನು ಕುರಿತು ತಿಳಿಸುವುದಿಲ್ಲವೋ ಅದು ಯಾವುದು ಜ್ಞಾನವಲ್ಲ, ಕೇವಲ ಲೌಕಿಕ ಜ್ಞಾನ. ಅಲೌಕಿಕ ಜ್ಞಾನವಾದದ್ದು ಯಾವುದು? ಭಗವಂತನ ಜ್ಞಾನ. ಭಗವಂತನನ್ನು ಕುರಿತು ತಿಳಿಸುವುದೇ ಯಾವುದು ತಿಳಿಸತ್ತೋ ಅದೇ ಜ್ಞಾನ. ಆ ಜ್ಞಾನ ಇಲ್ಲದವರು ಅಜ್ಞಾನಿಗಳು. ಅಂತಹ ಅಜ್ಞಾನಿಗಳಿಗೆ ತನ್ನ ಸ್ವರೂಪವು ಕಾಣದಂತೆ ಮರೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಜನ್ಹುಹು. ಅದಕ್ಕೆ ಆಚಾರ್ಯರು ಅಣುಭಾಷ್ಯದಲ್ಲಿ ಹೇಳ್ತಾರೆ, ಜ್ಞಾನೇನೈವ ಪರಂಪದಂ ಮಿಥ್ಯಾಜ್ಞಾನೇನ ಚ ತಮಃ. ಮಿಥ್ಯಾಜ್ಞಾನದಿಂದ ತಮಸ್ಸು, ಜ್ಞಾನೇನೈವ ಜ್ಞಾನದಿಂದಲೇನೆ ಪರಂಪದಂ ಪರಮಪದ ಮುಕ್ತಿ. ಆದ ಕಾರಣ ಜ್ಞಾನಿಗಳಲ್ಲದವರಿಗೆ ತನ್ನ ಸ್ವರೂಪವನ್ನು ಕಾಣಿಸದೇ ಮಾಡುತ್ತಾನೆ. ಆದ ಕಾರಣ ಭಗವಂತನಿಗೆ ಜನ್ಹು ಅಂತ ಹೆಸರು. ಇನ್ನು ಅಭಕ್ತೇಶ್ವಾತ್ಮ ಮಾಹಾತ್ಮ್ಯಮಪಹ್ನುತ ಇತಿ ಜನ್ಹು ಅಂತ ಹೇಳ್ತಾರೆ. ಅಭಕ್ತರ ಎದುರಿಗೆ ತನ್ನ ಮಹಿಮೆಗಳನ್ನು ತೋರಿಸಿಕೊಳ್ಳುವುದಿಲ್ಲ. ಅಂದರೆ ಯಾರು ತನ್ನ ಭಕ್ತರಲ್ಲವೋ ಅವರಿಗೆ ತನ್ನ ಮಹಿಮೆಗಳನ್ನು ತೋರಿಸುವುದಿಲ್ಲ. ಆದ ಕಾರಣ ಭಗವಂತನಿಗೆ ಜನ್ಹು ಅಂತ ಹೆಸರು. ಆದರೆ ಇಲ್ಲಿ ನಾವು ಇದು ಲೌಕಿಕವಾಗಿ ನೋಡಿದರೂ ಕೂಡ ಯಾರು ನಮ್ಮಲ್ಲಿ ಪ್ರೀತಿ ಮಾಡ್ತಾರೆ, ವಿಶ್ವಾಸ ಮಾಡ್ತಾರೆ, ಗೌರವ ಮಾಡ್ತಾರೆ, ನಾವು ಅವರೆದುರಿಗೆ ನಮ್ಮ ವಿಷಯವನ್ನು ಹೇಳಿಕೊಳ್ತೇವೆ, ಅವರೆದುರಿಗೆ ನಮ್ಮನ್ನು ನಾವು ವ್ಯಕ್ತ ಮಾಡಿಕೊಳ್ತೇವೆ, ನಾವು ಎಂಥವರು ಅಂತ ಹೇಳಿಕೊಳ್ತೇವೆ. ಯಾರು ನಮ್ಮಲ್ಲಿ ವಿಶ್ವಾಸ ಮಾಡೋದಿಲ್ಲವೋ ನಾವು ಅವ್ರ ಜೊತೆಗೂ ಮಾತಾಡೋದಿಲ್ಲ, ಅವ್ರನ್ನ ನೋಡೋದೇ ಇಲ್ಲ. ನಾವೇ ಹೀಗಿದ್ದಾಗ
ಭಕ್ತರಾಗದೇ ಇರುವವರ ಮುಂದೆ ಯಾಕೆ ಭಗವಂತ ತನ್ನ ಮಹಿಮೆಗಳನ್ನು ತೋರಿಸಿಕೊಳ್ತಾನೆ? ತೋರಿಸಿಕೊಳ್ಳುವುದಿಲ್ಲ. ಯಾರು ತನ್ನ ಅಲ್ಲವೋ ಅವರೆದುರಿಗೆ ತನ್ನ ಮಹಿಮೆ ತೋರಿಸ್ಕೊಳ್ಳೋದಿಲ್ಲ. ದೃಷ್ಟಾಂತಕ್ಕೆ ದ್ವಾಪರ ಯುಗದಲ್ಲಿ ಪಾಂಡವರು ಇದ್ದಾರೆ, ಕೌರವರು ಇದ್ದಾರೆ. ಕೃಷ್ಣ ಪಾಂಡವರಿಗೂ ಕಾಣಿಸಿಕೊಳ್ತಾ ಇದ್ದಾನೆ, ದುರ್ಯೋಧನಾದಿಗಳಿಗೂ ಕಾಣಿಸಿಕೊಳ್ತಾ ಇದ್ದಾನೆ, ಇಬ್ಬರಿಗೂ ಕಾಣ್ತಾ ಇದ್ದಾನೆ ಕೃಷ್ಣ. ಆದರೆ ಪಾಂಡವರಿಗೆ ಮಾತ್ರ ಕೃಷ್ಣ ಭಗವಂತ ಎಂಬುವಂತಹ ಜ್ಞಾನ ಇದೆ, ದುರ್ಯೋಧನಾದಿಗಳಿಗೆ ಮಾತ್ರ ಕೃಷ್ಣ ಭಗವಂತ ಎಂಬ ಜ್ಞಾನವಿಲ್ಲ. ಒಬ್ಬ ಸಾಮಾನ್ಯ ಯಾದವ ಗೋಪಾಲಕ ಅಂತಲೇ ಅವರಿಗೆ ಜ್ಞಾನ. ಯಾಕೆ? ಅದೇ ಕೃಷ್ಣ ಪಾಂಡವರಿಗೆ ತನ್ನ ಮಹಿಮೆಗಳನ್ನು ತೋರಿಸಿದ್ದಾನೆ, ಅದೇ ಕೃಷ್ಣ ಭಗವಂತ ದುರ್ಯೋಧನಾದಿಗಳಿಗೆ ತನ್ನ ಮಹಿಮೆಗಳನ್ನು ತೋರಿಸಲಿಲ್ಲ. ತಾನು ಭಗವಂತ ಎಂಬುವಂತಹ ಯಾವುದನ್ನು ಅವರ ಎದುರಿಗೆ ವ್ಯಕ್ತ ಮಾಡಲಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಅಭಕ್ತರ ಎದುರಿಗೆ ತನ್ನ ಮಹಿಮೆಗಳನ್ನು ಅಡಗಿಸಿಕೊಳ್ಳುವವನು. ಅಭಕ್ತೇಷು ಆತ್ಮ ಮಾಹಾತ್ಮ್ಯಮಪಹ್ನುತ ಇತಿ ಜನ್ನುಹು. ಆದ ಕಾರಣ ಭಗವಂತನಿಗೆ ಜನ್ನುಹು ಅಂತ ಹೆಸರು. ಇನ್ನು ನಮಗೆ ಕುಂತಿದೇವಿ ಈ ರೀತಿ ಭಗವಂತನನ್ನು ಸ್ತೋತ್ರ ಮಾಡ್ತಾಳಂತೆ. ಮಾಯಾ ಯವನಿಕಾಚ್ಛನ್ನ ಮಾಯಾ ಅದೋಕ್ಷಜ ಮರ್ತ್ಯಯ ನ ಲಕ್ಷ್ಯಸೆ ಮೂಢದೃಶ ನಟೋ ನಾಟ್ಯಧರೋ ಯಥಾ ಅಂತ ಭಾಗವತ ಹೇಳ್ತಾ ಇದೆ. ಕುಂತಿದೇವಿ ಕೃಷ್ಣನನ್ನು ಈ ರೀತಿ ಸ್ತೋತ್ರ ಮಾಡ್ತಾಳಂತೆ. ಹೇ ಸ್ವಾಮಿ, ನೀನು ಪರಮಾಚ್ಛಾದಿಕ ಎಂಬುವಂತಹ ಒಂದು ಮಾಯೆಯ ಪರದೆಯಿಂದ ಆವೃತನಾಗಿದ್ಯ. ಅಂದರೆ ನೀನು ಪರಮಾಚ್ಛಾದಿಕ ಎಂಬ ಪರದೆಯಿಂದ ಮುಚ್ಚಲ್ಪಟ್ಟಿದ್ಯ. ಇಂದ್ರಿಯಗಳಿಗೆ ನೀನು ಗೋಚರನಾಗುವುದಿಲ್ಲ. ಯಾಕೆ? ಈ ಬಾಹ್ಯೇಂದ್ರಿಯಗಳಿಂದ ಈ ಇಂದ್ರಿಯಗಳಿಗೆ ನೀನು ಗೋಚರನು ಆಗದೇ ಇರುವ ಕಾರಣ ನಿನಗೆ ಅದೋಕ್ಷಜ ಎಂದು ಹೆಸರು. ನೀನು ನಿರ್ವಿಕಾರನಾಗಿದ್ಯ. ಆದರೆ ಆದ ಕಾರಣ ಒಬ್ಬ ನಟನಂತೆ ಮೂಢರ ಅಂದರೆ ಅಜ್ಞಾನಿಗಳ, ದುಷ್ಟರ, ಮೂರ್ಖರ ದೃಷ್ಟಿಗೆ ನೀನು ಗೋಚರನಾಗುವುದಿಲ್ಲ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಅದೇ ಹೇಳ್ತಾ ಇದ್ದಾರೆ, ಮಾಯಾ ಯವನಿಕಾಚ್ಛನ್ನ ಮಾಯಾ ಅದೋಕ್ಷಜ ಮರ್ತ್ಯಯ. ನೀನು ಆ ಪರಮಾಚ್ಛಾದಿಕ ಎಂಬ ಮಾಯೆಯಿಂದ ಆವರಿಸಲ್ಪಟ್ಟಿದ್ಯಾ. ಆದ ಕಾರಣ ಮನುಷ್ಯರಿಗೆ ಈ ಇಂದ್ರಿಯಗಳಿಗೆ ನೀನು ಗೋಚರನಾಗುವುದಿಲ್ಲ. ಹಾಗೆ ಮೂಢರಿಗೆ ನ ಲಕ್ಷ್ಯಸೆ ಮೂಢದೃಶ ನಟೋ ನಾಟ್ಯಧರೋ ಯಥಾ. ಹೇಗೆ ನಟನು ತನ್ನ ಅಸಲು ಸ್ವಭಾವವನ್ನು, ತನ್ನ ಸ್ವರೂಪವನ್ನು, ತನ್ನ ಸ್ವಭಾವವನ್ನು ವ್ಯಕ್ತಪಡಿಸದೆ ಹೇಗೆ ನಟನೆ ಮಾಡ್ತಾನೋ, ನಾಟ್ಯ ಮಾಡ್ತಾನೋ, ಅದೇ ರೀತಿಯಾಗಿ ನೀನು ಮೂರ್ಖರಿಗೆ ನೀನು ಗೋಚರನಾಗುವುದಿಲ್ಲ ಅಂತ ಕುಂತಿದೇವಿ ಕೃಷ್ಣನನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಇನ್ನು ಅಷ್ಟೇ ಅಲ್ಲದೆ ಇನ್ನು ಜ್ಞಾನಿನಾಂ ಕೃತೆ ಪರಮಾಚ್ಛಾದಿಕಾಂ ಪ್ರಕೃತಿಂ ಜಹಾತಿ ತ್ಯಜತೀತಿ ಜನ್ನುಹು. ನೀನು ಯಾವ ಪರಮಾಚ್ಛಾದಿಕೆಯಿಂದ ನೀನು ಆವೃತನಾಗಿ ಕಾಣುವುದಿಲ್ಲವೋ ಅದೇ ಜ್ಞಾನಿಗಳಿಗೆ ನೀನು ಆ ಪರಮಾಚ್ಛಾದಿಕ ಎಂಬ ನಿನ್ನ ಸುತ್ತು ಆವರಿಸಲ್ಪಟ್ಟ ಪ್ರಕೃತಿಯನ್ನು ತೊಲಗಿಸಿ ಸರಿಸಿ ನೀನು ಅವರಿಗೆ ದರ್ಶನವನ್ನು ಕೊಡ್ತೀಯ. ಜ್ಞಾನಿಗಳಿಗೆ ಮಾತ್ರ ನೀನು ಆ ಪರಮಾಚ್ಛಾದಿಕ ಎಂಬ ಆವರಕವನ್ನು ಬಗಲಿಗೆ ಸರಿಸಿ ನಿನ್ನ ದರ್ಶನವನ್ನು, ನಿನ್ನ ಮಹಿಮೆಗಳನ್ನು ನೀನು ತೋರಿಸುತ್ತೀಯ. ಆದ ಕಾರಣ ಜನ್ನುಹು ಅಂತ ನಿನಗೆ ಹೆಸರು ಅಂತ ಹೇಳ್ತಾ, ಇನ್ನು ಜೀವನಿಗೆ ಸ್ವರೂಪಾಚ್ಛಾದಿಕ ಅಂತ ಇದೆ ಮತ್ತು ಪರಮಾಚ್ಛಾದಿಕ ಎಂಬುವಂತಹ ಆವರಕಗಳಿದೆ. ಭಗವಂತನನ್ನು ಕಾಣದೇ ಇರುವುದಕ್ಕೆ ಇವೆಲ್ಲವೂ ಇದೆ. ಇವುಗಳನ್ನು ಭಗವಂತ
ಸರಿಸಿ ದರ್ಶನವನ್ನು ತನ್ನ ಮಹಿಮೆಯನ್ನು ತನ್ನ ಭಕ್ತರಿಗೆ ಕೊಡ್ತಾನೆ ಆದ ಕಾರಣ ಅವನ ಜನ್ಹು ಮೊದಲಾದ ಇನ್ನು ಅನೇಕ ವಿಷಯಗಳನ್ನೆಲ್ಲವೂ ಕೂಡ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ಯೆ